ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ರಾಜಕೀಯ ಅಂದಮೇಲೆ ಅಣ್ಣ ತಮ್ಮ ಅಪ್ಪ ಮಗ ಯಾವ ಸಂಬಂಧ ಲೆಕ್ಕಕ್ಕೆ ಬರಲ್ಲ. ಯಾರು ಬೇಕಾದ್ರೂ ಶತ್ರುಗಳಾಗ್ಬಿಡ್ತಾರೆ, ಯಾರು ಬೇಕಾದ್ರೂ ಮಿತ್ರರಾಗ್ಬಿಡ್ತಾರೆ. ಆದರೆ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾತ ವರ್ಸಸ್ ಮೊಮ್ಮಗನ ನಡುವೆ ವಾರ್. ಇಲ್ಲಿ ತಾತ MLA, ಮೊಮ್ಮಗ MLC. ಎಸ್ ವೀಕ್ಷಕರೇ, ಸಿಂಧನೂರಿನ ಶಾಸಕರು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಹಂಪನಗೌಡ ಬಾದರ್ಲಿ ಅವರು ಕಾಂಗ್ರೆಸ್ನ ಶಾಸಕರು ಸಿಂಧನೂರಲ್ಲಿ. ಮತ್ತೊಂದು ಕಡೆ ಅವ್ರ ಮೊಮ್ಮಗ ಬಸನಗೌಡ ಬಾದರ್ಲಿ ಅವರು MLC. ಸ್ಥಳೀಯವಾಗಿ ಅಧಿಕಾರಿಯೊಬ್ಬರ ವರ್ಗಾವಣೆ ಅಂದರೆ ಅಮಾನತು ವಿಚಾರದಲ್ಲಿ ಇವರಿಬ್ಬರು ನಡುವೆ ಕಿತ್ತಾಟ ನಡೆದ್ಬಿಟ್ಟೈತೆ. ನಗರಸಭೆ ಪೌರಾಯುಕ್ತರೊಬ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಮೊಮ್ಮಗ ಅಂದರೆ MLC ಬಸನಗೌಡ ಬಾದರ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ರು. ಮಜಾ ಅಂದರೆ ತಾತ MLA ಆಗಿರುವಂಥ ಹಂಪನಗೌಡ ಬಾದರ್ಲಿ ಅಧಿಕಾರಿ ಸಸ್ಪೆಂಡನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಂಗೆ ಮಾಡಿಬಿಟ್ಟವ್ರೆ. ಇದು ಒಂದು ರೀತಿ ಸಿಂಧನೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲ. ತಾತನಿಂದೆ ಹೋಗ್ಬೇಕಾ, ಮೊಮ್ಮಗನಿಂದೆ ಹೋಗ್ಬೇಕಾ, ಯಾರಿಂದೆ ಹೋದ್ರೆ ನಮ್ಮ ಭವಿಷ್ಯ ಅಂತ. ಒಂದಂತೂ ತಿಳ್ಕೊಳ್ಳಿ, ನಿಮ್ಮ ಮನೆ ನೀಟಾಗಿ ನಡೆಸ್ಕೊಂಡು ಹೋದ್ರೆ ಅಷ್ಟೇ ಭವಿಷ್ಯ. ತಾತನೂ ಕೈ ಹಿಡಿಯಲ್ಲ, ಮೊಮ್ಮಗನೂ ಕೈ ಹಿಡಿಯಲ್ಲ. ಅವೆಲ್ಲ ಚುನಾವಣೆ ಸಂದರ್ಭಕ್ಕಷ್ಟೇ. ಹಂಗೇನಾದ್ರು ಒಂದು ವೇಳೆ ಹಂಪನಗೌಡ ಬಾದರ್ಲಿ ಅವರು ಕಾರ್ಯಕರ್ತನ ಬೆಳೆಸಂಗಿದ್ದೀರ, ಮೊಮ್ಮಗಂಗೆ ಯಾಕೆ MLC ಸ್ಥಾನ ಕೊಡಿಸ್ತಿದ್ರು ಅಲ್ವಾ? ಹೀಗಾಗಿ ರಾಜಕೀಯ ಒಂದು ರೀತಿ ಒಂದು ಕಪಿ ಮುಷ್ಟಿ ಸೇರ್ಕೊಬಿಟ್ರೆ ಅದು ಕುಟುಂಬ ರಾಜಕೀಯ ಆಗ್ಬಿಡುತ್ತೆ. ಕಾರ್ಯಕರ್ತರು ಯಾರಿಂದೆ ಏನು ಎತ್ತ ಅಂತ ಗೊಂದಲದಲ್ಲಿ ಜೀವನ ಹಾಳು ಮಾಡ್ಕೋತಾರೆ. ಒಟ್ಟಿನಲ್ಲಿ ಸಿಂಧನೂರಿನಲ್ಲಿ ತಾತ ಮೊಮ್ಮಗನ ಕಚ್ಚಾಟದಲ್ಲಿ ಅಭಿವೃದ್ಧಿಯೇ ಕುಂಠಿತ ಆಗ್ಬಿಟ್ಟೈತೆ ಅನ್ನೋದು ಜನಸಾಮಾನ್ಯರ ಆರೋಪ. ವೀಕ್ಷಕರೇ, ತಾತ ವರ್ಸಸ್ ಮೊಮ್ಮಗ ಸಿಂಧನೂರಿನ ಜನರು ದಯವಿಟ್ಟು ಈ ವಿಡಿಯೋ ನೋಡಿದರೆ ಕಾಮೆಂಟ್ ಮೂಲಕ ತಿಳಿಸಿ ಏನೆಲ್ಲ ಸರಿಯಾಗಬೇಕು ನಿಮ್ಮ ಕ್ಷೇತ್ರದಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.